ಮೇಡಮ್, ಈಗ 2024 ಬಜೆಟನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ. ಏನು ಅನ್ನಿಸ್ತು ಮೇಡಮ್ ಬಜೆಟ್ ನಿಮ್ಮ ಒಂದು ಅಂಗನವಾಡಿ ಬಿಸಿಯೂಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂಗನವಾಡಿಯವರ ವಿಚಾರಕ್ಕೆ ವೆಲ್ಕಮ್ ಅಂತ ಹೇಳ್ಬೋದು. ಆದರೆ ಬಿಸಿಯೂಟ ವಿಚಾರದಲ್ಲಿ ಏನನ್ನೂ ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಿಲ್ಲ. ನಾವು ಅವರಿಗೆ ಇಡುಗಂಟು ಕೊಡಬೇಕು ಮತ್ತು ವೇತನ ಹೆಚ್ಚಳ ಮಾಡಬೇಕು ಅಂತ ಕೇಳಿದ್ವಿ. ಬರೀ ಅಂಗನವಾಡಿ ಬಿಸಿಯೂಟ ಅಲ್ಲ, ಅಂಗನವಾಡಿ ಬಿಸಿಯೂಟ ಆಶಾ ಮೂವರೆಗೂ ಕೂಡ. ಯಾಕಂದರೆ ಕಳೆದ BJP ಸರ್ಕಾರ ಬಿಫೋರ್ ಅಸೆಂಬ್ಲಿ ಎಲೆಕ್ಷನ್ ಮಂಡನೆ ಮಾಡಿದಂಥ ಬಜೆಟಲ್ಲಿ ಈ 3 ವಿಭಾಗಗಳಿಗೆ 1,1,000 ರೂಪಾಯಿಯನ್ನು ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಸೊ ಆದರೆ ಅದಕ್ಕೆ ಯಾವುದೇ ರೀತಿ ಆದೇಶ ಮಾಡಲಾರ್ದೆ ಅದನ್ನು ಲ್ಯಾಪ್ಸ್ ಮಾಡಿದರು. ಅಂದರೆ ಫಸ್ಟ್ ಟೈಮ್ ಒಂದು ಬಜೆಟಲ್ಲಿ ಒಂದು ಅನೌನ್ಸ್ ಮಾಡಿ ಅಂದರೆ ಕೊಡ್ತೀವಿ ಅಂತೇಳಿ ಲ್ಯಾಪ್ಸ್ ಮಾಡಿದಂಥ ಒಂದು ಘಟನೆ ನಮ್ಮ ರಾಜ್ಯದಲ್ಲಿ BJP ಅಧಿಕಾರದಲ್ಲಿ ನಡೆದೋಗಿದೆ. ಸೊ ಅದನ್ನಾದ್ರೂ ಈ ಸರ್ಕಾರ ಅವರು ಅಶ್ಯೂರೆನ್ಸ್ ಏನು ಕೊಟ್ಟಿದ್ದರು, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ವೇತನ ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅಂಗನವಾಡಿಯವರಿಗೆ 15,000 ಅಂತ ಹೇಳಿದ್ದಾರೆ. ಆಮೇಲೆ ಬಿಸಿಯೂಟದವರಿಗೆ ಒಂದು 7,000 ಅಂತ ಹೇಳಿದ್ದಾರೆ. ಆಶಾದವರಿಗೆ ಒಂದು 10,000 ಅಂತ ಹೇಳಿದ್ದಾರೆ. ಸೊ ಅದರ ಒಂದು ಇನ್ಸ್ಟಾಲ್ಮೆಂಟನ್ನಾದರೂ ಕೂಡ ಈ ಬಜೆಟಲ್ಲಿ ನೀವು ಕೊಡಬೇಕು ಅನ್ನುವಂಥದ್ದನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು 2 ಬಾರಿ ಮಾನ್ಯ ಮುಖ್ಯಮಂತ್ರಿಗಳೊಟ್ಟಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಭೆಗಳಾಗಿದೆ. ಆ ಸಭೆಗಳಲ್ಲಿ ಕೂಡ ನಾವು ಅವರ ಗಮನವನ್ನು ಸೆಳೆದಿದ್ವಿ ಮತ್ತು ಅವರಿಗೆ ಅದರ ಅಗತ್ಯತೆಯನ್ನು ನಾವು ಮನವರಿಕೆ ಮಾಡಿಸಿದ್ವಿ. ಆದರೆ ಅವರು ಅದನ್ನು ಈ ಸಾರಿ ಫುಲ್ಫಿಲ್ ಮಾಡಿಲ್ಲ. ಬಟ್ ನಾನು ಅಂದ್ಕೊಳ್ತೇನೆ ಏನಂತ ಹೇಳಿದರೆ ಅವರು ಉತ್ತರ ಕೊಡುವಾಗಲಾದರೂ ಕೂಡ ಈ 3 ವಿಭಾಗಗಳಿಗೆ ಕನಿಷ್ಠ 1,000 ರೂಪಾಯಿ ಆದ್ರೂ ಕೂಡ ವೇತನ ಹೆಚ್ಚಳ ಮಾಡಲಿಕ್ಕೆ ಬೇಕಾದಂಥ ರೀತಿಯ ಒಂದು ಕ್ರಮವನ್ನು ಅವರು ತಗೊಳ್ತಾರೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ನಾನು ವ್ಯಕ್ತ ಮಾಡ್ತೇನೆ. ಮತ್ತು ಎರಡನೇದು ಬಿಸಿಯೂಟದವರಿಗೆ ಇಡುಗಂಟನ್ನು ಕೊಡಲೇಬೇಕು. ಯಾಕಂದರೆ ಈಗ ಆಲ್ರೆಡಿ 10,500 ಜನ ಬಿಸಿಯೂಟ ನೌಕರರು ಕೆಲಸವನ್ನು ಕಳ್ಕೊಂಡಿದ್ದಾರೆ. ಮತ್ತು ಈಗಲೂ ಕೂಡ ಈ ವರ್ಷವೂ ಕೂಡ ಅವರು ಕೆಲಸ ಕಳ್ಕೊಳ್ತಾ ಇದ್ದಾರೆ. ಬರಗಾಲ, ಊಟ ಮಾಡಬೇಕು ಅಂತ ಹೇಳ್ತಾರೆ. ಈ ಥರ ಹಲವು ಥರದ ಒತ್ತಡಗಳು ಕೂಡ ಬಿಸಿಯೂಟದವರ ಮೇಲೆ ಇದೆ. ಆದರೆ ಅವರ ಯಾವುದೇ ವಿಚಾರಗಳು ಕೂಡ ಈ ಒಂದು ಬಜೆಟಲ್ಲಿ ಬರಲಿಲ್ಲ. ಸೊ ಅದಕ್ಕೆ ನಮಗೊಂದು ರೀತಿಯಲ್ಲಿ ಬೇಸರ ಆಗಿದೆ. ಸೊ ಬಿಸಿಯೂಟದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಈ ಇಡುಗಂಟು ಮತ್ತು ಅಂಗನವಾಡಿ ಆಶಾ ಬಿಸಿಯೂಟದವರಿಗೆ ವೇತನ ಹೆಚ್ಚಳ ವಿಚಾರಗಳಿಗೆ ಸಂಬಂಧಪಟ್ಟು ಪ್ರತಿಕ್ರಿಯೆ ನಮ್ಮ ಪರವಾಗಿ ಕೊಡಲಿ ಅನ್ನುವಂಥದ್ದನ್ನು ನಾನು ಈ ಮುಖಾಂತರ ಒಂದು ವಿಶ್ವಾಸವನ್ನು ವ್ಯಕ್ತ ಮಾಡ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.